ಕೃಷ್ಣನು ಹಸ್ತಿನಾಪುರಕ್ಕೆ ಬರುತ್ತಿದ್ದಾನೆಂದು ಗೂಢಚಾರರಿಂದ ಧೃತರಾಷ್ಟ್ರನಿಗೆ ತಿಳಿಯಿತು. ಅವನು ಭೀಷ್ಮ, ವಿದುರ ಮತ್ತು ಸಂಜಯನಿಗೆ ಹೇಳಿ ಕಳುಹಿಸಿದನು. ದ್ರೋಣ, ದುರ್ಯೋಧನರು ಅಲ್ಲಿದ್ದರು. ಆಗ ಧೃತರಾಷ್ಟ್ರನು, ಮಹಾತ್ಮನಾದ ಕೃಷ್ಣನು ಯುದ್ಧ ವಿಚಾರವಾಗಿ ಮಾತನಾಡಲು ಹಸ್ತಿನಾಪುರಕ್ಕೆ ಬರುತ್ತಿದ್ದಾನೆ. ಅವನನ್ನು ಗೌರವಿಸಿಕೊಳ್ಳಬೇಕು ಮತ್ತು ಒಲಿಸಿಕೊಳ್ಳಬೇಕು. ಈಗ ಅವನ ಶುಭಾಶಂಸನೆ ಅತ್ಯವಶ್ಯಕ. ಅವನನ್ನು ಎದುರುಗೊಳ್ಳಲು ಏರ್ಪಾಡು ಮಾಡಿ ಅವನ ಪ್ರಯಾಣ ಪ್ರಯಾಸವಾಗದಂತೆ ನೋಡಿಕೊಳ್ಳಿ. ಭೀಷ್ಮರು ಈಗ ಏನನ್ನುವರು ಎಂದು ಹೇಳಿದನು. ರಾಜನಾದ ಧೃತರಾಷ್ಟ್ರನ ಮಾತಿಗೆ ಯಾರೂ ಇಲ್ಲವೆನ್ನಲಿಲ್ಲ. ದುರ್ಯೋಧನ ಎಲ್ಲ ಏರ್ಪಾಡುಗಳನ್ನು ಮಾಡಿ ರಾಜನಿಗೆ ವರದಿ ಮಾಡಿದನು. ವಿದುರನಿಗೆ ಧೃತರಾಷ್ಟ್ರನು, ಕೃಷ್ಣನು ಇಂದು ರಾತ್ರಿ ಕುಶಸ್ಥಳ ಎಂಬಲ್ಲಿ ಉಳಿದು ನಾಳೆ ಹಸ್ತಿನಾಪುರಕ್ಕೆ ಬರುತ್ತಿದ್ದಾನೆ. ಮಹಾಪುರುಷನಾದ ಆತನ ಸ್ವಾಗತವನ್ನು ನೀನೇ ನೋಡಿಕೊಳ್ಳಬೇಕು. ಅನೇಕ ರತ್ನಾಭರಣಗಳನ್ನು, ರಥ ಕುದುರೆಗಳನ್ನು, ಇನ್ನೂ ಸಾವಿರಾರು ವಸ್ತ್ರಗಳನ್ನು ಕೊಡಬೇಕೆಂದಿದ್ದೇನೆ. ಅವನನ್ನು ಮೆಚ್ಚಿಸಲು ನಾನು ಕಾತುರದಿಂದಿದ್ದೇನೆ. ಏನನ್ನುತ್ತಿ ಎಂದು ಕೇಳಿದನು. ತನ್ನಲ್ಲಿಯೇ ನಕ್ಕು ವಿದುರನು, ಕೃಷ್ಣನು ಈ ಭೂಮಿಯಲ್ಲಿ ಈ ಹಿಂದೆಯೇ ಆಗಿ ಹೋದ, ಈಗ ಇರುವ ಮತ್ತೆ ಮುಂದೆ ಹುಟ್ಟಲಿರುವ ಪುರುಷರಲ್ಲೆಲ್ಲ ಉತ್ತಮನೂ ಸರಿ. ಆದರೆ ಮಕ್ಕಳಂತೆ ಮಾತನಾಡುತ್ತಿರುವುದನ್ನು ನೋಡಿ ನನಗೆ ನಗು ಬರುತ್ತಿದೆ. ಕೃಷ್ಣನಿಗೆ ಉಡುಗೊರೆಯನ್ನು ಕೊಡುವುದೇ? ಅವನಿಗೆ ಇಡೀ ಭೂಮಂಡಲವನ್ನೇ ಕೊಟ್ಟರೂ ಸಾಲದು. ಅದು ಬೇರೆ ವಿಚಾರ. ನಾನು ನಿನ್ನ ಜೊತೆ ಬಾಲ್ಯದಿಂದ ಬೆಳೆದವನು. ನಿನ್ನ ಒಳಗೂ ಹೊರಗೂ ನನಗೆ ಗೊತ್ತು. ನನ್ನಿಂದ ನೀನು ಏನನ್ನೂ ಮುಚ್ಚಿಡಲಾರೆ. ಅವನನ್ನು ಲಂಚ ಕೊಟ್ಟು ಒಲಿಸಿಕೊಳ್ಳುವುದಕ್ಕೆ ನೋಡುತ್ತಿರುವೆಯಾ? ಇದೇನು ಇದ್ದಕ್ಕಿದ್ದ ಹಾಗೆ ಉದಾರಿಯಾಗಿ ಬಿಟ್ಟೆ? ಪಾಂಡವರ ಹಾಗೂ ನಿನ್ನ ಮಕ್ಕಳ ವಿಚಾರವಾಗಿ ಮಾತನಾಡಲು ಬರುವವರಿಗೆ ಏನೆಲ್ಲ ಕೊಡಲು ಸಿದ್ಧವಾಗಿ ಬಿಟ್ಟಿದ್ದೀಯಾ? ಪಾಂಡವರಿಗಾಗಿ 5 ಹಳ್ಳಿಗಳನ್ನು ಕೊಡಲು ಮನಸ್ಸು ನಿನಗೆ ಬರಲಿಲ್ಲ. ಆದರೆ ಅವನ ದೂತನಿಗೆ ಏಕೆ ಇಷ್ಟೊಂದು ಸಂಭ್ರಮದ ಆದರ? ನೀನು ಕೃಷ್ಣನನ್ನು ಅಷ್ಟೊಂದು ಸುಲಭವಾಗಿ ನಮ್ಮ ಕಡೆಗೆ ಒಲಿಸಿಕೊಳ್ಳುವುದಕ್ಕೆ ಆಗದು. ಅವನ ಜೀವ ಅರ್ಜುನನೊಂದಿಗೆ ಇದೆ. ನೀನು ಏನು ಕೊಟ್ಟರೂ ಪಾಂಡವರಿಂದ ಅರ್ಜುನನಿಂದ ಅವನನ್ನು ಬೇರ್ಪಡಿಸಲಾರೆ. ನಿನಗೆ ನಿಜವಾಗಿಯೂ ಅವನನ್ನು ಮೆಚ್ಚಿಸುವ ಮನಸ್ಸಿದ್ದರೆ ಅವನು ಹೇಳಿದ್ದನ್ನು ಮಾಡು. ಕೇಳಿದ್ದನ್ನು ಕೊಟ್ಟು ಗೌರವಿಸು. ಅವನಿಲ್ಲಿಗೆ ಬರುತ್ತಿರುವುದು ನಿನಗೂ ನಿನ್ನ ಮಗನಿಗೂ ಯುದ್ಧದ ದುಷ್ಪರಿಣಾಮಗಳನ್ನು, ಪಾಂಡವರಿಗೆ ನೀವು ಮಾಡಿದ ಅನ್ಯಾಯಗಳನ್ನು, ನಿನ್ನ ಲೋಭವನ್ನು, ನಿನ್ನ ಸ್ವಾರ್ಥಕ್ಕಾಗಿ ರಾಜರೆಲ್ಲರ ರಕ್ತವನ್ನು ಬಸಿಯಲು ಹೊರಟಿರುವುದನ್ನು ಮನವರಿಕೆ ಮಾಡಿಕೊಡುವುದಕ್ಕೆ. ಅವನು ಬರುತ್ತಿರುವುದು ಕುರುವಂಶಕ್ಕೆ ಒಳ್ಳೆಯದನ್ನು ಮಾಡುವುದಕ್ಕೆ. ಅವನು ಬಯಸುವುದು ಶಾಂತಿಯನ್ನು. ಅದನ್ನು ಗೌರವಿಸಿ ಯುದ್ಧ ಸಿದ್ಧತೆಗಳನ್ನು ನೀನು ನಿಲ್ಲಿಸಿದರೆ ಅದು ಅವನಿಗೆ ಮಾಡುವ ನಿಜವಾದ ಸ್ವಾಗತವಾಗಬಹುದು. ನೀನು ತಂದೆಯಿಲ್ಲದ ಮಕ್ಕಳಿಗೆ ತಂದೆ. ಆ ತಬ್ಬಲಿಗಳಿಗೆ ಸ್ವಲ್ಪ ಪ್ರೀತಿ ತೋರಿಸುವುದು ಅಷ್ಟು ಕಷ್ಟವೇ ಎಂದು ವಿದುರನು ಹೇಳಿದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.